ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಏನಪ್ಪ ಅಂದರೆ ಶುಕ್ರವಾರ 2ನೇ ತಾರೀಕು 8ನೇ ತಿಂಗಳು ಆಗಸ್ಟ್ 2024. ಇವತ್ತು ಶುಕ್ರವಾರ ಆಗತ್ತಲಿಕೆ ತಾಯಿಗೆ ಜಗನ್ಮಾತೆ ಯಾರೇ ಆಗಿರ್ಬೋದು, ಹೆಣ್ದೇವ್ರುಗಳು ಚಾಮುಂಡಿ ಆಗಿರ್ಬೋದು, ರೇಣುಕಾ ಆಗಿರ್ಬೋದು, ಮಾರಮ್ಮ ಆಗಿರ್ಬೋದು, ಅವರೆಲ್ಲರಿಗೂ ಹೋಗಿ ಪೂಜೆ ಮಾಡಿಸ್ಕೊಬರ್ರಿ. ಕಾಳಿ, ಭದ್ರಕಾಳಿ, ಕಾಟೋರಿ ಅವರೆಲ್ಲರೂ ಹೆಣ್ದೇವ್ರುಗಳೇನೆ. ಅವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ಲಕ್ಷ್ಮಿ ಬರ್ತಾಳೆ, ನಿಮಗೂ ಒಳ್ಳೇದು ಮಾಡ್ತಾಳೆ. ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಅಂತ ನಾವು ಶನಿದೇವ್ರನ್ನ ಪೂಜೆ ಮಾಡಿ ಆ ತಾಯಿದಿರಿಗೆಲ್ಲರಿಗೂ ಹೇಳಿದ್ದೀನಿ. ನಿಲಂಜನ ಸಮಾಭಾಷಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಣ್ಣಂ ತಮ್ಮ ಶನೀಶ್ವರ ಅಂದ್ಬಿಟ್ಟು ಶುಕ್ಲಾಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದ್ಯಾಹೇ ಸರ್ವವಿಘ್ನೋಪಶಾಂತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದು ಇವತ್ತು ಆವಾಗಲೇ 10 ಗಂಟೆ ಸಮಯ. ಏನಪ್ಪ ಅಂದರೆ ಇಲ್ಲಿ ಕಷ್ಟ ಅಂತ ಬಂದವರಿಗೆ ಪರಿಹಾರ ಮಾಡಿಕೊಡೋದು ನಮ್ಮ ಭಾರ. ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ, ಆದರೆ ಕಾಲಾವಕಾಶ ಬೇಕು. ಹುಟ್ಟಿದ ಮಕ್ಕಳು ಯಾರೂ ದೊಡ್ಡವರಾಗೋದಿಲ್ಲ. ದೊಡ್ಡವರಾದಮೇಲೆ ಸಂಬಳ ತಂದು ಕೊಡಿ ಅಂತ ಕೇಳ್ತಾರೆ ಎಲ್ಲರೂ. ಈಗಪ್ಪ ಇಲ್ಲಿಗೆ ಬಂದ ತಕ್ಷಣ ಇವತ್ತೇ ಬೇಕು ನಾಳೆ ಬೇಕು ಅಂತಾರೆ. 10 ವರ್ಷ ಕಾಯ್ದಿರ್ತಾರೆ, 10 ವರ್ಷ ಗಂಟೆ ಕಾಯ್ದಿರ್ತಾರೆ, 5 ವರ್ಷ ಗಂಟೆ ಕಾಯ್ದಿರ್ತಾರೆ. ಆದರೆ ನಮ್ಮ ಹತ್ರಕ್ಕೆ ಬಂದ ತಕ್ಷಣ ಈಗಲೇ ಆಗಬೇಕು, ಈ ಗಳಿಗೆಲೇ ಆಗಬೇಕು ಅಂತಾರೆ. ಭಗವಂತ ಅವನು ನೋಡಿ ಕೆಲಸ ಮಾಡಿಕೊಡ್ತಾನೆ. ನಾವು ಹೇಳ್ದಂಗೆ ಕೇಳೋಕ್ಕೆ ಭಗವಂತ ಅಲ್ಲ, ಆ ಭಗವಂತ ಹೇಳ್ದಂಗೆ ನಾವು ಕೇಳಬೇಕು. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ. ಎಡಗ್ದಾಗ ಚೆನ್ನಾಗಿದ್ದಾಗ ಯಾರೂ ದೇವರು ಮರೆ ಹೋಗೋದಿಲ್ಲ. ಹದಗೆಟ್ಟು ಹೋದಾಗ್ಲೇ ಜನಗಳು ಹೋಗ್ತಾರೆ, ಭಗವಂತನ ಕಡೆ ವಾಲ್ತಾರೆ, ಹೆಣ್ದೇವ್ರ ಕಡೆನೂ ವಾಲ್ತಾರೆ. ಆವಾಗ ಎಲ್ಲ ದೇವಸ್ಥಾನಗಳಿಗೂ ಸುತ್ತಾರೆ, ನಮ್ಗೆ ಅಲ್ಲಾಗಲಿಲ್ಲ ಇಲ್ಲಾಗಲಿಲ್ಲ ಅಲ್ಲಾಗಲಿಲ್ಲ ಅಂತ. ಭಗವಂತ ಟೈಮ್ ಕೊಟ್ಟಿರ್ತಾನೆ. ಶನಿ ಗುರು ಯಾರೂ ಇರೋದಿಲ್ಲ, ಅವ್ರಿಗೆಲ್ಲ ಹಿಂಸೆನೆ. ಯಾಕೆಂದರೆ ಭಗವಂತ ಯಾವುದೇ ಕಾರಣಕ್ಕೂ ಎಷ್ಟೇ ಕೋಟಿಗೆ ದುಡ್ಡು ಬೆಳೆದಿದ್ರು ಶನಿ ಗುರು ಇಲ್ಲ ಅಂದರೆ ಶೂನ್ಯ ಅಂತ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ. ಕಷ್ಟ ಬಂದಾಗ್ಲೇ ವೆಂಕಟರಮಣ ಅಂತ ಕೂಗೋದು, ಗೋವಿಂದ ಅಂತ ಕರೆಯೋದು. ಕಷ್ಟ ಇಲ್ಲದ ಮೇಲೆ ನಾನೇ ದೇವರು ಅಂತಾರೆ. ಭಗವಂತನ ನಾನೇ ದೇವರು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ವಾದ ಮಾಡ್ತಾರೆ. ಆದರೆ ಭಗವಂತ ದೊಡ್ಡವನು, ಎಲ್ಲರಿಗೂ ದೊಡ್ಡವನು ಭಗವಂತ. ಅವನು ಏನು ಬೇಕಾದ್ರೂ ಮಾಡ್ತಾನೆ ನರ್ಮನುಷ್ಯನ. ಆದರೆ ಮನುಷ್ಯರು ದೇವ್ರನ್ನೇನು ಮಾಡೋಕ್ಕಾಗಲ್ಲ, ಕಟ್ಟಾಕೋಕ್ಕೂ ಆಗೋದಿಲ್ಲ, ಅವನು ದೂರ ಇಡೋಕ್ಕೂ ಆಗೋದಿಲ್ಲ. ಏನೋ ಜನಗಳ ಹತ್ರಕ್ಕೆ ಬರೋದಂಗೆ ಮಾಡ್ಬೋದು ಅಷ್ಟೇ ಹೊರತು ಮನೆಯೊಳಗೆ ಬರೋದಂಗೆ ಮಾಡ್ಬೋದು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅವನ ಕೈಲಿ. ಎಂತೆಂಥ ದೇಶದಲ್ಲಿ ಎಂತೆಂಥ ಜನ ಇದ್ದಾರೆ, ಎಲ್ಲರೂ ಮುಳುಗೋಗಿದ್ದಾರೆ. ಆದರೆ ದೇವರೇನು ಇದ್ದೇ ಇರ್ತಾನೆ. ಅವನು ಚಿರಂಜೀವಿ, ಭಗವಂತ ಅಂದರೆ ಚಿರಂಜೀವಿ. ಆ ಭಗವಂತನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಆದರೆ ಭಗವಂತನ ಯಾರು ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲರ ಕಷ್ಟನೇ. ಆದರೆ ಸುಳ್ಳು ಪಳ್ಳು ಹೇಳ್ಕೊಂಡು ಕಾಲ ಕಳೆದು ತಿರುಗ್ತಾರಲ್ಲ ಅವ್ರಿಗೆಲ್ಲ ಭಗವಂತ ಕೊಟ್ಟೇ ಕೊಡ್ತಾನೆ, ಒದ್ದೊದ್ದು ಕೊಡ್ತಾನೆ. ಇಟ್ಕೋ ಅಂತ ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೋಬೇಕು. ಈ ವಯಸ್ಸಾದವ್ರ ಮುದುಕರಿಗೂ ಅವ್ರಿಗೂ ತಂದೆ ತಾಯಿ ಅಂತ ಕರುಣೆನೇ ಇರೋದಿಲ್ಲ. ಕೆಲವರಿಗೆ ಎಲ್ಲೋ ಅನಾಥ ಆಶ್ರಮದಲ್ಲಿ ಹೋಗಿ ಬಿದ್ದಿರ್ತವೆ, ಅಲ್ಲಿ ಇಲ್ಲಿ ಪಾಪ ಅವ್ರ ಜೀವನನೇ ಒಂಥರ ನರಕ ಆಗಿರ್ತದೆ. ಇವತ್ತು ಜನ ಅಷ್ಟೇ ಕಲ್ತಿದ್ದಾರೆ. ಬುದ್ಧಿವಂತರು, ತುಂಬ ಬುದ್ಧಿವಂತರು. ಯಾಕೆಂದರೆ ತಂದೆ ಯಾರು ತಾಯಿ ಯಾರು, ಅವ್ರು ಏನು ಮಾಡಿದ್ರು ಇಲ್ಲ. ಅವ್ರು ಸಾಕ ಗಂಟನೂ ನನ್ನ ತಂದೆ ತಾಯಿ ಅಂತಾರೆ. ಆಮೇಲೆ ಮದುವೆ ಆದಮೇಲೆ ಅವ್ರು ಯಾರೋ ಇವ್ರು ಯಾರೋ, ನಮ್ಗೆ ತಂದೆನೇ ಇಲ್ಲ ತಾಯಿನೇ ಇಲ್ಲ ಅಂತಾರೆ. ಯಾಕೆಂದರೆ ಹಣ ಬಂದಿರದ ಮೇಲೆ ಅದೆಲ್ಲರದು ಅಷ್ಟೇ. ನಾಳೆ ಅವ್ರಿಗೂ ಕಷ್ಟ ಬಂದಾಗ ಗೋವಿಂದ ಅಂತಾರೆ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಇದು ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ನಮಸ್ಕಾರ. ಶುಭೋದಯ. ಬೆಳಿಗ್ಗೆ ಆಗೈತೆ, 10 ಗಂಟೆನೂ ಆಗೈತೆ.